ಕಾಮದ ಮದ ತಲೆಗೇರಿದ್ರೆ ಸಂಸಾರಗಳೇ ನಾಶವಾಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿನೇ ಬೆಸ್ಟ್ ಎಕ್ಸಾಂಪಲ್. ದೇಹದ ಬಾಧೆಗೆ ಮನೆ ಹೊಸ್ತಿಲು ದಾಟೋ ಸ್ತ್ರೀಯರಿಂದ ಬದುಕುಗಳೇ ನುಚ್ಚುನೂರಾಗುತ್ತೆ, ಜೀವನಗಳೇ ಸರ್ವನಾಶವಾಗುತ್ತೆ. ಇಂತಹ ಅದೆಷ್ಟೋ ಸ್ಟೋರಿಗಳನ್ನ ನೋಡಿದ್ದೀರಾ. ಆದ್ರೆ ಇದು ಆ ಸ್ಟೋರಿಗಳಿಗೆಲ್ಲ ಒಂದು ಕೈ ಮೇಲೆ ಅಂತಾನೆ ಹೇಳಬಹುದು. ಬೀದಿಯಲ್ಲಿ ಅಲಿಯೋ ನಾಯಿನ ಕರ್ಕೊಂಡು ಹೋಗಿ ಸಿಂಹಾಸನದ ಮೇಲೆ ಕೂರಿಸಿದ್ರೆ ಹೇಸಿಗೆ ಕಂಡ ಕೂಡಲೇ ಕೆಳಗೆ ಹಾರ್ತು ಅನ್ನೋ ಹಾಗಾಗಿತ್ತು ಇಲ್ಲೊಬ್ಬಳ ಕತೆ. ಹಣ, ಆಸ್ತಿ, ಐಶ್ವರ್ಯ, ಅಂತಸ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರಂತ ಗಂಡ, ಹೀಗೆ ಎಲ್ಲ ಇದ್ರು ಇಲ್ಲೊಬ್ಬಳ ತೀಟೆಗೆ ಒಂದು ಸಂಸಾರವೇ ಹಾಳಾಗೋದು ಅಲ್ಲದೆ ಪ್ರಾಣವೂ ಹೋಗಿದೆ. ದೇಹ ಬಾಧೆ ತೀರಿಸಿಕೊಳ್ಳೋಕೆ ಅದೆಷ್ಟೋ ಮಹಿಳೆಯರು ಬೇರೊಬ್ಬ ಗಂಡಸಿನ ಮುಂದೆ ಕಾಲನ್ನ ಅಗಲಿಸಿರ್ತಾರೆ. ಮನೆಯಲ್ಲಿ ಮುತ್ತಿನಂತ ಹೆಂಡತಿ ಇದ್ರು ಅದೆಷ್ಟೋ ಗಂಡಸರು ಮತ್ತೊಬ್ಬಳ ಸೆರಗು ಜಾರಿದ್ರೆ ಜೊಲ್ಲು ಸುರಿಸಿಕೊಂಡು ಹೋಗಿ ಮಲಗಿ ಬರ್ತಾರೆ. ಇದು ಸಹ ಅಂಥದ್ದೇ ಒಂದು ಸ್ಟೋರಿಯಾಗಿದ್ದು ಏನಿದು ಕತೆ ಅಂತ ನೀವೇ ನೋಡಿ. ಇವಳ ಹೆಸರು ಮೀನು ಸಿಂಗ್, ಗಂಡ ರಾಜೀವ್ ರಂಜನ್. ಒಳ್ಳೆ ಶ್ರೀಮಂತ, ಮನೆ ತುಂಬಾ ಕೆಲಸದಾಳುಗಳು, ಕಂತೆ ಕಂತೆ ಹಣ ಮನೆಯಲ್ಲಿ ಕೊಳಿತಿತ್ತು. ರಾಜೀವ್ ಕಷ್ಟದಲ್ಲೇ ಬೆಳೆದ್ರು ತನ್ನ ಕಾಲ ಮೇಲೆ ನಿಂತು ಬೇಕಾದಷ್ಟು ಹಣವನ್ನ ಸಂಪಾದನೆ ಮಾಡಿದ್ದ. ಮೀನು ಸಿಂಗ್ ನ ಮದುವೆಯಾಗಿ ಯುವರಾಜ್ ಹಾಗೂ ರಾಜ್ವೀರ್ ಅನ್ನೋ ಇಬ್ಬರು ಮಕ್ಕಳನ್ನು ಕರುಣಿಸಿದ್ದ. ಹೆಂಡತಿನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತಿದ್ದ. ಇಷ್ಟೆಲ್ಲ ಇದ್ರೂ ಮೀನು ದಾರಿ ತಪ್ಪಿದ್ಲು. ಮಿಲನದ ಸುಖಕ್ಕಾಗಿ ಹಾತೊರೆದಿದ್ಲು. ಮತ್ತೊಬ್ಬನ ಜೊತೆಗಿನ ಹಾಸಿಗೆಯ ಸುಖಕ್ಕಾಗಿ ತನ್ನ ಸುಂದರ ಸಂಸಾರ, ಇಬ್ಬರು ಮಕ್ಕಳು, ಗಂಡನನ್ನು ಬಿಡೋಕೆ ರೆಡಿಯಾಗಿದ್ಲು. ರಾಜೀವ್ ತುಂಬಾ ಕೂಲ್ ಪರ್ಸನ್, ಪಾರ್ಟಿ ಮೋಜು ಮಸ್ತಿ ಅನ್ನೋದು ಗೊತ್ತಿಲ್ಲ. ಹೆಂಡತಿ ಮಕ್ಕಳು ಪೀಡಿಸಿದ್ರೆ ವರ್ಷಕ್ಕೊಂದು ಸಲ ಟ್ರಿಪ್ಗೆ ಪ್ಲಾನ್ ಮಾಡಿ ಕರ್ಕೊಂಡು ಹೋಗಿ ಬರ್ತಿದ್ದ. ಇನ್ನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದ ರಾಜೀವ್ ಬಿಹಾರದ ಬಕ್ಪುರ್ನಲ್ಲಿ ಎಲ್ಲ ವಿಐಪಿಗಳಿಗೂ ಪರಿಚಯವಿದ್ದ. ಮೋಸ ವಂಚನೆ ಗೊತ್ತಿಲ್ಲ, ಒಳ್ಳೊಳ್ಳೆ ಪ್ರಾಪರ್ಟಿಗಳನ್ನೇ ತೋರಿಸ್ತಿದ್ದ. ಪೊಲೀಸರು ಸಹ ರಾಜೀವ್ ಬಳಿಯ ಸೈಟ್ ಗಳನ್ನ ಖರೀದಿ ಮಾಡ್ತಿದ್ರು. ಆ ಮಟ್ಟಿಗೆ ರಾಜೀವ್ ನಂಬಿಕೆ ಉಳಿಸ್ಕೊಂಡಿದ್ದ. ಹೀಗೆ ಕ್ಲೀನ್ ಹ್ಯಾಂಡ್ ಆಗಿದ್ದ ರಾಜೀವ್ಗೆ ಶಶಿಭೂಷಣ್ ಅನ್ನೋ ಒಬ್ಬ ಫ್ರೆಂಡ್ ಇದ್ದ. ಆಗಾಗ ರಾಜೀವ್ ಮನೆಗೂ ಬಂದು ಹೋಗ್ತಿದ್ದ. ರಾಜೀವ್ ಮನೆಗೆ ಬಂದು ಹೋಗ್ತಿದ್ದ ಕ್ಲೋಸ್ ಫ್ರೆಂಡ್ ಶಶಿಭೂಷಣ್ ತನ್ನ ಗೆಳೆಯನ ಪ್ರೈವೇಟ್ ಪ್ರಾಪರ್ಟಿ ಮೇಲೆ ಕಣ್ಣಾಕಿದ್ದ. ಮೀನು ಸಿಂಗ್ ನ ಮೀನಖಂಡಗಳನ್ನ ನೋಡಿದ್ದ ಶಶಿಭೂಷಣ್ ಅವಳ ತೊಡೆಗಳನ್ನ ನೋಡೋಕು ಹಾತೊರೆದಿದ್ದ. ಕಿಲಾಡಿ ಮೀನುಗೂ ಶಶಿ ತನ್ನ ಮೇಲೆ ಕಾಮಬಾಣಗಳನ್ನ ಪ್ರಯೋಗಿಸ್ತಿರೋದು ನೋಡಿ ಹಲ್ಲು ಕೆರೆದಿದ್ಲು. ಹೀಗೆ ಒಬ್ಬರಿಗೊಬ್ಬರು ಕಣ್ಣೋಟದಲ್ಲಿ ಕೆರಳಿ ಕಾಮೋದ್ವೇಗಕ್ಕೆ ಒಳಗಾಗಿದ್ರು. ಏನೋ ಒಂದು ನೆಪ ಹುಡುಕೊಂಡು ಶಶಿ ಮೀನುನ ನೋಡೋಕೆ ಮನೆಗೆ ಬಂದು ಹೋಗ್ತಿದ್ದ. ಹೀಗೆ ಒಂದು ದಿನ ಮನೆಯಲ್ಲಿ ಯಾರೂ ಇಲ್ಲದ ಹೊತ್ತಲ್ಲಿ ಶಶಿಭೂಷಣ್ ತನ್ನ ಗೆಳೆಯನ ಮನೆಗೆ ಬಂದಿದ್ದ. ಮನೆಯಲ್ಲಿ ಮೀನು ಸಿಂಗ್ ಒಬ್ಳೇ ಇದ್ಲು. ಶಶಿಭೂಷಣ್ ಒಳಗೆ ಬರ್ತಿದ್ದಂತೆ ಗಾಬರಿಯಾದ ಮೀನು ಮನೆಯಲ್ಲಿ ಯಾರೂ ಇಲ್ಲ ಅಂತ ಗಾಬರಿಯಾಗಿ ಹೇಳಿದ್ಲು. ಬಾಗಿಲಲ್ಲೇ ನಿಂತು ಮಾತನಾಡಿದ ಶಶಿ, ನಿನಗೆ ಫೇಸ್ಬುಕ್ ರಿಕ್ವೆಸ್ಟ್ ನ ಕಳಿಸ್ತೀನಿ, ಅದನ್ನ ಆಕ್ಸೆಪ್ಟ್ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗಿದ್ದ. ಮನೆ ಗೇಟ್ ದಾಟೋಕು ಮೊದಲೇ ಮೀನುಗೆ ಫೇಸ್ಬುಕ್ ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಬಂದಿತ್ತು. ಅದನ್ನ ಮೀನು ಆಕ್ಸೆಪ್ಟ್ ಮಾಡಿ ಹಾಯ್ ಅಂತ ಮೆಸೇಜ್ ಕೂಡ ಮಾಡಿದ್ಲು. ಫೇಸ್ಬುಕ್ ನಲ್ಲಿ ಶಶಿ ಹಾಗೂ ಮೀನು ಫ್ರೆಂಡ್ಶಿಪ್ ಶುರುವಾಗಿತ್ತು. ಮೊದಲಿಗೆ ಇಬ್ಬರ ನಡುವೆ ಹಾಯ್ ಬೈ, ಗುಡ್ ಮಾರ್ನಿಂಗ್, ಗುಡ್ ನೈಟ್ ಮೆಸೇಜ್ಗಳು ಶುರುವಾದ್ರು. ಬಳಿಕ ಶಶಿ ನಿನ್ನ ಡ್ರೆಸ್ ಚೆನ್ನಾಗಿದೆ, ನಿನ್ನ ಫಿಗರ್ ಹಾಟ್ ಆಗಿದೆ, ನೀನು ಸೀರೆಯಲ್ಲಿ ಸೆಕ್ಸಿಯಾಗಿ ಕಾಣಿಸ್ತೀಯಾ ಅಂತೆಲ್ಲ ಹೊಗಳಿ ಅಟ್ಟಕ್ಕೇರಿಸಿರೋ ಮೆಸೇಜ್ಗಳು ಮೀನುಗೆ ಬರೋಕೆ ಶುರುವಾಗಿದ್ವು. ಹೀಗೆ ಶುರುವಾದ ಚಾಟಿಂಗ್ ರಾತ್ರಿ 2 ಗಂಟೆಯಾದ್ರೂ ಮುಗೀತಿರ್ಲಿಲ್ಲ. ಇದು ತೀರಾ ಮುಂದುವರೆದು ಶಶಿಭೂಷಣ್ ಮೀನುಗೆ ಯಾವ ಕಲರ್ ಬ್ರಾ ಹಾಕಿದೀಯಾ, ಯಾವ ಕಲರ್ ಕಾಚ ಹಾಕಿದೀಯಾ ಅಂತ ಕೇಳೋವರೆಗೂ ಬಂದಿತ್ತು. ಇತ್ತ ಮೀನು ಕೂಡ ಶಶಿಯ ಎಲ್ಲ ಮೆಸೇಜ್ಗಳಿಗೂ ಕಾಮೋನ್ಮಾದದಲ್ಲಿ ಉತ್ತರ ಕೊಡ್ತಿದ್ಲು. ಕಾಮದ ಕಟ್ಟೆ ಒಡೆಯುತ್ತೆ ಅಂತ ಗೊತ್ತಾಗ್ತಿದ್ದಂತೆ ಕೆಲವು ಸಲ ಫೋಟೋಗಳನ್ನು ಸಹ ಕಳಿಸ್ತಿದ್ಲು. ಬಳಿಕ ಮೀನು ಕಳಿಸ್ತಿದ್ದ ಫೋಟೋಗಳನ್ನು ನೋಡಿ ಶಶಿಭೂಷಣ್ ಚಡ್ಡಿ ಒದ್ದೆ ಮಾಡ್ಕೊಂಡು ಮಲಗ್ತಿದ್ದ. ಹೀಗೆ ಇಬ್ಬರ ನಡುವೆ ತೀರಾ ಪರ್ಸನಲ್ ಚಾಟಿಂಗ್ ಶುರುವಾಗ್ತಿದ್ದಂತೆ ಶಶಿ ಮೀನುಗೆ ಗಾಳ ಅಲ್ಲ, ಬದಲಿಗೆ ದೊಡ್ಡ ಬಲೆನೆ ಬೇಯಿಸಿದ್ದ. ಮೀನು ತಿನ್ಬೇಕು, ನೀನಂದ್ರೆ ನನಗೆ ಇಷ್ಟ ಅಂತ ಹೇಳಿದ್ದ. ಇತ್ತ ಮೀನು ಸಹ ನನಗೂ ನೀನಂದ್ರೆ ಇಷ್ಟ, ನಾನು ಬಾಯ್ಬಿಟ್ಟು ಹೇಳ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಅಂತ ಹೇಳಿದ್ಲು. ಹೀಗೆ ಪರಸ್ಪರ ಕಾಮದ ಬೇಗೆ ಆರಿಸಿಕೊಳ್ಳೋಕೆ ಇಬ್ರು ಒಪ್ಪಿಕೊಳ್ತಿದ್ದಂತೆ ಶಶಿ ಅಪಾರ್ಟ್ಮೆಂಟ್ ಒಂದರಲ್ಲಿ ಫ್ಲಾಟ್ ನ ಖರೀದಿ ಮಾಡಿದ್ದ. ಮೀನು ಮಕ್ಕಳನ್ನ ಸ್ಕೂಲ್ಗೆ ಬಿಡೋ ನೆಪದಲ್ಲಿ ಶಶಿ ಫ್ಲಾಟ್ ಗೆ ಹೋಗಿ ಸೇರ್ಕೊಳ್ತಿದ್ಲು. ಗಂಡನ ಕಣ್ತಪ್ಪಿಸಿ ಶಶಿಯ ತೋಳ್ತಕೆಯಲ್ಲಿ ಮೀನು ನಲುಗಿ ಹೋಗ್ತಿದ್ಲು. ಶಶಿ ಹೊಡೆತಕ್ಕೆ ಮೀನು ತತ್ತರಿಸಿ ಹೋಗ್ತಿದ್ಲು. ಹೀಗೆ ಶಶಿಭೂಷಣ್ ಮೀನು ತೊಡೆಗಳನ್ನು ಹಿಂಡಿ ಅವಳ ಸಮುದ್ರದಲ್ಲಿ ಈಜಾಡಿದ್ದ. ಮೀನು ನದಿಗೆ ಶಶಿಭೂಷಣ್ ಹರಿಸ್ತಿದ್ದ ಪ್ರವಾಹಕ್ಕೆ ಬಲೆಗೆ ಬಿದ್ದ ಮೀನಿನಂತೆ ಮೀನು ಒದ್ದಾಡಿ ಒದ್ದಾಡಿ ಬೆಡ್ ಮೇಲೆ ಸುಸ್ತಾಗಿ ಮಲಗ್ತಿದ್ಲು. ಶಶಿಭೂಷಣ್ ಜೊತೆ ರಿಲೇಶನ್ಶಿಪ್ ನಲ್ಲಿದ್ದ ಮೀನು ಬಗ್ಗೆ ಗಂಡನಿಗೆ ಅನುಮಾನ ಶುರುವಾಗಿತ್ತು. ಅನಿವಾರ್ಯತೆ ಇಲ್ಲದಿದ್ರು ಸುಖಾಸುಮ್ಮನೆ ಶಶಿ ಫ್ಯಾಮಿಲಿನ ಮೀನು ಮನೆಗೆ ಕರೀತಿದ್ಲು. ಲಂಚ್ ಡಿನ್ನರ್ ಅಂತೆಲ್ಲ ಪ್ಲಾನ್ ಮಾಡ್ತಿದ್ಲು. ಕೆಲವೊಮ್ಮೆ ಶಶಿ ಜೊತೆ ಏಕಾಂತವಾಗಿ ಮಾತಾಡ್ತಾ ಟೈಮ್ ಪಾಸ್ ಮಾಡೋದನ್ನ ನೋಡಿ ಗಂಡ ರಾಜೀವ್ಗೆ ಅನುಮಾನ ಬಂದಿತ್ತು. ಆದ್ರೆ ಹೆಂಡತಿ ಮೇಲಿದ್ದ ನಂಬಿಕೆಯಿಂದ ರಾಜೀವ್ ಆಕೆಯನ್ನ ಪ್ರಶ್ನೆ ಮಾಡದೆ ಸುಮ್ಮನಿದ್ದ. ಆದ್ರೆ ಶಶಿಭೂಷಣ್ ಫ್ಯಾಮಿಲಿಯಿಂದ ಆದಷ್ಟು ದೂರ ಇದ್ರೆ ಒಳ್ಳೇದು, ಇಷ್ಟು ಸರಿಗೆ ಸರಿಯಲ್ಲ ಅಂತ ಇಂಡೈರೆಕ್ಟ್ ಆಗಿ ರಾಜೀವ್ ಹೆಂಡತಿಗೆ ವಾರ್ನಿಂಗ್ ಕೊಟ್ಟಿದ್ದ. ಆದ್ರೆ ಫ್ರೆಂಡ್ಗೆ ಗೊತ್ತಿಲ್ಲದಂತೆ ಅವನ ಪ್ರಾಪರ್ಟಿ ಮೇಲೆ ಕಣ್ಣಾಕಿದ್ದ ಕಿಲಾಡಿ ಶಶಿಭೂಷಣ್ 2.5 ವರ್ಷ ಮೀನು ಜೊತೆ ಮಿಲನ ಮಹೋತ್ಸವದ ಗಳಿಗೆಗಳನ್ನ ಎಂಜಾಯ್ ಮಾಡಿದ್ದ. ಇನ್ನು ರಾಜೀವ್ ತನ್ನ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸ್ ನ ದೂರವಿಟ್ಟಿದ್ದ. ಮೀನುಗೂ ಯಾರನ್ನು ಮನೆಗೆ ಕರಿಬೇಡ ಅಂತ ವಾರ್ನಿಂಗ್ ಕೊಟ್ಟಿದ್ದ. ಹೀಗೆ ಮೀನು ಕಾಮದಾಹಕ್ಕೆ ಬೇಲಿ ಹಾಕೋಕೆ ರಾಜೀವ್ ಮುಂದಾಗಿದ್ದ. ಆದ್ರೂ ಕದ್ದು ಮುಚ್ಚಿ ಹೊರಗೆ ಹೋದಾಗ್ಲೆಲ್ಲ ಶಶಿಭೂಷಣ್ ಮೀನು ಮೀಟ್ ಮಾಡಿ ಮೇಟಿಂಗ್ ಕೂಡ ಮುಗಿಸಿ ಬರ್ತಿದ್ಲು. ಹೀಗೆ ನವೆಂಬರ್ ನಲ್ಲಿ ರಾಜೀವ್ ಫ್ಯಾಮಿಲಿ ಸಮೇತ ಗ್ಯಾಂಗ್ಟಕ್ ಗೆ ಟ್ರಿಪ್ ಗೆ ಬಂದಿದ್ದ. ಫ್ಯಾಮಿಲಿ ಜೊತೆ ಟ್ರಿಪ್ ನಲ್ಲಿದ್ರು ಮೀನು ಫೋನ್ ನಲ್ಲಿ ಬ್ಯುಸಿಯಾಗಿರೋದನ್ನ ರಾಜೀವ್ ಸೂಕ್ಷ್ಮವಾಗಿ ಗಮನಿಸಿದ್ದ. ಆದ್ರೆ ಮೀನು ಮಕ್ಕಳ ಜೊತೆ ಆಟವಾಡ್ತಾ ಮೈಮರೆತು ತನ್ನ ಫೋನ್ ನ ಗಂಡನ ಕೈಗೆ
ಕೊಟ್ಟಿದ್ಲು. ಆಗ ಶಶಿಯಿಂದ ಬ್ಯಾಕ್ ಟು ಬ್ಯಾಕ್ ಮೆಸೇಜ್ಗಳು ಮೀನು ಫೋನ್ಗೆ ಬಂದಿದ್ದು ನೋಡಿ ಶಾಕ್ ಆಗಿದ್ದ. 2-3 ದಿನದಿಂದ ನಿನ್ನ ತೊಡೆಗಳನ್ನ ನೋಡಿಲ್ಲ, ನನ್ನಿಂದ ಇರೋಕೆ ಆಗ್ತಿಲ್ಲ, ಬೆತ್ತಲಾಗಿ ವಿಡಿಯೋ ಕಾಲ್ ಆದ್ರೂ ಮಾಡು ಅಂತ ಶಶಿಭೂಷಣ್ ಮೀನುಗೆ ಮೆಸೇಜ್ ಮಾಡಿದ್ದ. ಅಲ್ಲದೆ ನಿನ್ನ ಗಂಡ ನಿನ್ನ ಬಿಡ್ತಿಲ್ವಾ, ಏನ್ ಮಾಡ್ತಾ ಇದೀಯಾ, ನನ್ನ ಕೈಲಿ ತಡ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಅಶ್ಲೀಲವಾಗಿ ಮೆಸೇಜ್ಗಳನ್ನ ಮಾಡಿದ್ದ. ಇದನ್ನ ನೋಡಿದ್ದ ರಾಜೀವ್ ದಂಗಾಗಿ ಹೋಗಿದ್ದ. ತನ್ನ ಹೆಂಡತಿಯ ಕಾಮದಾಟದ ಬಗ್ಗೆ ಗೊತ್ತಾಗಿ ರಾಜೀವ್ ಎದೆ ಹೊಡೆದು ಹೋಗಿತ್ತು. ಎಲ್ಲ ಮೆಸೇಜ್ಗಳನ್ನ ಸ್ಕ್ರೀನ್ ಶಾಟ್ ತಗೊಂಡು ತನ್ನ ಮೊಬೈಲ್ಗೆ ಕಳಿಸ್ಕೊಂಡಿದ್ದ. ಟ್ರಿಪ್ ಅಲ್ಲಿ ಗಲಾಟೆ ಮಾಡಿದ್ರೆ ಮಕ್ಕಳು ಅಪ್ಸೆಟ್ ಆಗ್ತಾರೆ ಅಂತ ರಾಜೀವ್ ಟ್ರಿಪ್ ಕ್ಯಾನ್ಸಲ್ ಮಾಡಿ ಸೀದಾ ಮನೆಗೆ ಬಂದಿದ್ದ. ಮನೆಗೆ ಬರ್ತಿದ್ದಂತೆ ರಾಜೀವ್ ಮೀನುನ ಬೆಂಡೆತ್ತಿದ್ದ. ಇಬ್ರು ಮಕ್ಕಳಿದ್ರು, ನಿನ್ಗೆ ಮತ್ತೊಬ್ಬ ಬೇಕಾಯ್ತಾ ಅಂತ ಫೋಟೋಗಳನ್ನ ತೋರಿಸಿ ಅವಳ ಜನ್ಮವನ್ನ ಜಾಲಾಡಿದ್ದ. ಆಗ ಮೀನು, ಇದರಲ್ಲಿ ನನ್ನದೇನು ತಪ್ಪಿಲ್ಲ, ನಾನು ಸಾಚಾ, ಬಿಚ್ಲೇ ಇಲ್ಲ ಕಾಚಾ, ಎಲ್ಲ ನಿನ್ ಫ್ರೆಂಡ್ ಶಶಿನೇ ಮಾಡಿದ್ದು ಅಂತೆಲ್ಲ ಹೇಳಿದ್ಲು. ಮೀನು ಕಳ್ಳಾಟದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದ ರಾಜೀವ್ ಅವಳ ಹಿಡ್ಕೊಂಡು ಹಿಗ್ಗ ಮುಗ್ಗ ಬಾರಿಸಿದ್ದ. ಆಗ ಮೀನು ಗೋಳಾಡ್ತಾ ಅವಳ ಅಪ್ಪನಿಗೆ ಫೋನ್ ಮಾಡಿದ್ಲು. ಇತ್ತ ಮೀನು ತಂದೆ ರಾಜೀವ್ಗೆ ಫೋನ್ ಮಾಡಿ ಬೆಂಡೆತ್ತಿದ್ದ. ಮೀನಾಳ ರಂಗಿನಾಟದ ಬಗ್ಗೆ ತಂದೆಗೆ ಕಂಪ್ಲೇಂಟ್ ಮಾಡಿದ್ದ. ಆದ್ರೆ ಮಗಳ ಮೇಲಿನ ಆರೋಪವನ್ನ ನಂಬದ ಮೀನು ತಂದೆ, ನನ್ನ ಮಗಳು ಪರಮಪತಿವ್ರತೆ, ನಿನಗೆ ದುಡ್ಡಿನ ಮದ ಜಾಸ್ತಿಯಾಗಿದೆ, ಹೀಗಾಗಿ ಅವಳಿಂದ ದೂರವಾಗೋಕೆ ನಾಟಕವಾಡ್ತಿದ್ದೀಯಾ ಅಂತ ಅಳಿಯನಿಗೆ ಗೂಟ ಇಳಿಸಿದ್ದ. ಕೊನೆಗೆ ಬೇರೆ ದಾರಿ ಇಲ್ಲದೆ ರಾಜೀವ್ ತನ್ನ ಹೆಂಡತಿಯ ಕಾಮಪುರಾಣದ ಚಾಟಿಂಗ್ ಸಮೇತ ಅವಳ ತಂದೆಗೆ ಕಳಿಸಿದ್ದ. ಮುದ್ದಿನ ಮಗಳ ಕಾಮದ ಕಳ್ಳಾಟದ ಬಗ್ಗೆ ಗೊತ್ತಾಗ್ತಿದ್ದಂತೆ ಮಾರನೇ ದಿನವೇ ಅಳಿಯನ ಮನೆಗೆ ಓಡೋಡಿ ಬಂದ ಮೀನು ಅಪ್ಪ ಮೆತ್ತಗಾಗಿದ್ದ. ಅವಳಿಗೆ ನಾನು ಬುದ್ಧಿ ಹೇಳ್ತೀನಿ, ಅವಳನ್ನ ಕ್ಷಮಿಸು ಅಂತ ಅಳಿಯನ ಕಾಲು ಹಿಡಿದಿದ್ದ. ಆದ್ರೆ ರಾಜೀವ್ಗೆ ಹೆಂಡತಿ ಮೇಲಿನ ಕೋಪಕ್ಕಿಂತ ಮಕ್ಕಳ ಭವಿಷ್ಯ ಏನಾಗುತ್ತೋ ಅನ್ನೋ ಭಯ ಕಾಡ್ತಿತ್ತು. ಆಗಿದ್ದಾಗ್ಲಿ ಅಂತ ರಾಜೀವ್ ಹೆಂಡತಿಯನ್ನ ದೊಡ್ಡ ಮನಸ್ಸಿನಿಂದ ಕ್ಷಮಿಸಿದ್ದ. ಈ ಘಟನೆ ಬಳಿಕ ಮೀನುಗೂ ತನ್ನ ತಪ್ಪಿನ ಅರಿವಾಗಿತ್ತು. ಎದೆ ಎತ್ತರಕ್ಕೆ ಬೆಳೆದ ಮಕ್ಕಳಿಗೆ ತನ್ನ ಬಗ್ಗೆ ಗೊತ್ತಾದ್ರೆ ಏನು ಗತಿ ಅನ್ನೋ ಭಯದಲ್ಲೇ ದಿನ ಕಳೀತಿದ್ಲು. ಒಬ್ಬಳೆ ಕಣ್ಣೀರಿನಲ್ಲಿ ಕೈ ತೊಳಿತಿದ್ಲು. ಹೀಗೆ 6 ತಿಂಗಳು ಕಳೆದಿತ್ತು. ರಾಜೀವ್ ತನ್ನ ಪತ್ನಿಯನ್ನ ಒಂದೇ ಒಂದು ಮಾತು ಆಡದಿದ್ರು ಕಣ್ಣಲ್ಲೇ ಅವಳನ್ನ ಕೊಲೆ ಮಾಡ್ತಿದ್ದ. ಇತ್ತ ಶಶಿಭೂಷಣ್ ಮಾತ್ರ ಮೀನುಗೆ ನಿರಂತರವಾಗಿ ಮೆಸೇಜ್ಗಳನ್ನ ಮಾಡ್ತಾನೆ ಇದ್ದ. ನಿನಗೋಸ್ಕರ ನಾನು ಕಾಯ್ತಾ ಇದ್ದೀನಿ, ಯಾವಾಗ ಬರ್ತೀಯಾ ಹೇಳು, ಬೆತ್ತಲೆಯಾಗಿ ವಿಡಿಯೋ ಕಾಲ್ ಆದ್ರೂ ಮಾಡು ಅಂತೆಲ್ಲ ಮೀನುನ ಕೇಳ್ತಿದ್ದ. ಆದ್ರೆ ಮೀನು ನನ್ನ ಮರೆತು ಬಿಡು, ನಾವು ಮಾಡಿದ ನೀಚ ಕೆಲಸದ ಬಗ್ಗೆ ಮನೆಯಲ್ಲಿ ಗೊತ್ತಾಗಿದೆ, ನಮ್ಮಪ್ಪನ ಮುಂದೆ ನಾನು ತಲೆ ತಗ್ಗಿಸುವಂತಾಗಿದೆ, ನಾನು ಇನ್ಮುಂದೆ ನಿನಗೆ ಸಿಗಲ್ಲ, ನನ್ನ ಬಿಟ್ಬಿಡು ಅಂತ ರಿಪ್ಲೈ ಮಾಡಿದ್ಲು. ಹೀಗೆ ಮೀನು ತನ್ನ ನೋವನ್ನೆಲ್ಲ ಹೇಳ್ಕೊಂಡು ನನ್ನ ಮರೆತು ಬಿಡು ಅಂತ ಹೇಳಿದ್ರು ಶಶಿಭೂಷಣ್ ಮಾತ್ರ ಅವಳನ್ನ ಬಿಡೋಕೆ ರೆಡಿಯಾಗಿರ್ಲಿಲ್ಲ. ಮೀನು ಕೊಟ್ಟಿದ್ದ ಸುಖ ಮರೆಯೋಕೆ ಆಗದೆ, ಅವಳಿಂದ ದೂರ ಇರೋದಕ್ಕೂ ಆಗದೆ ಕಾಮದಾಹದಿಂದ ನರಳಾಡ್ತಿದ್ದ ಶಶಿ ಮೀನುಗೆ ಮತ್ತೆ ಚಾಟಿಂಗ್ ಮಾಡಿದ್ದ. ಹೇಗೋ ಸತ್ಯ ಗೊತ್ತಾಗಿದೆ, ಇನ್ಮೇಲೆ ಮೈಯೆಲ್ಲ ಕಣ್ಣಾಗಿರೋಣ, ನಿನ್ನ ಗಂಡನಿಗೆ ಗೊತ್ತಾಗದಂತೆ ಮೇಂಟೈನ್ ಮಾಡೋ ಜವಾಬ್ದಾರಿ ನನ್ನದು, ಹೇಗಿದ್ರು ನಿನ್ನ ಗಂಡ ಈಗ ನಿನ್ನ ಮುಟ್ಟೋದಿಲ್ಲ, ಎಷ್ಟು ದಿನ ಉಪವಾಸ ಇರ್ತೀಯ, ಇಬ್ಬರಿಗೂ ವಯಸ್ಸಿರುವಾಗ್ಲೇ ಎಂಜಾಯ್ ಮಾಡೋಣ, ಕಡೆ ಪಕ್ಷ ವಾರಕ್ಕೆ 1 ಸಲ ಆದ್ರೂ ಬಂದು ನನಗೆ ಸುಖ ಕೊಡು ಅಂತ ಪೀಡಿಸ್ತಿದ್ದ. ಆದ್ರೆ ಮೀನು ಮಾತ್ರ ಇವನ ಮೆಸೇಜ್ ಗಳಿಗೆಲ್ಲ ಡೋಂಟ್ ಕೇರ್ ಅಂದಿದ್ಲು. ನನಗೆ ನನ್ನ ಮಕ್ಕಳೇ ಮುಖ್ಯ, ಇದೆಲ್ಲ ಬೇಡ ಅಂತ ಪ್ರಿಯಕರನ ಜೊತೆಗಿನ ಲಿಂಕ್ ನ ಮೀನು ಕಟ್ ಮಾಡ್ಕೊಂಡಿದ್ಲು. ಅಕ್ರಮ ಸಂಬಂಧವನ್ನ ಇಟ್ಕೊಂಡಷ್ಟು ಸುಲಭ ಅಲ್ಲ ಅದರಿಂದ ತಪ್ಪಿಸಿಕೊಳ್ಳೋದು. ಹೀಗೆ ಮೀನು ದೂರವಾಗ್ತಿದ್ದಂತೆ ಕೆರಳಿದ ಶಶಿಭೂಷಣ್ ಅಸಲಿ ಆಟವನ್ನ ಶುರು ಮಾಡಿದ್ದ. ಮೀನು ಮೊಬೈಲ್ಗೆ ವಿಡಿಯೋ ಫೋಟೋಗಳನ್ನ ಕಳಿಸಿದ್ದ. ಇಬ್ಬರು ಕಾಮದಾಹದಲ್ಲಿದ್ದಾಗ ತೆವಲು ತೀರಿಸಿಕೊಳ್ಳೋಕೆ ಶಶಿ ಜೊತೆ ಬೆತ್ತಲಾಗಿ ಮಿಲನ ಮಹೋತ್ಸವ ನಡೆಸಿದ ಮೀನು ಫೋಟೋ ಹಾಗೂ ವಿಡಿಯೋಗಳನ್ನ ಅವಳಿಗೆ ಕಳಿಸಿದ್ದ. ಇದನ್ನ ನೋಡಿದ ಮೀನು ಶಾಕ್ ಆಗಿದ್ಲು. ನಾನು ಹೇಳ್ದಂತೆ ಕೇಳಲಿಲ್ಲ ಅಂದ್ರೆ ಈ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಶಶಿಭೂಷಣ್ ಮೀನುಗೆ ಬ್ಲಾಕ್ ಮೇಲ್ ಮಾಡಿದ್ದ. ಇಷ್ಟಾದ್ರೂ ನೀನು ನನ್ನ ಮಾತು ಕೇಳದಿದ್ರೆ ನಿನ್ನ ಗಂಡನಿಗೆ ಈ ವಿಡಿಯೋನ ಕಳಿಸ್ತೀನಿ, ಈ ವಿಡಿಯೋ ನೋಡಿ ನಿನ್ನ ಗಂಡ ನಿನ್ನ ಕೊಲೆ ಮಾಡಿದ್ರು ಮಾಡ್ತಾನೆ, ಇಲ್ಲ ಅವನೇ ಸಾಯ್ತಾನೆ, ಏನ್ ಮಾಡ್ತೀಯೋ ಹೇಳು ಅಂತ ಮೀನುನ ಶಶಿಭೂಷಣ್ ಬೆದರಿಸಿದ್ದ. ಒಂದ್ ಕಡೆ ಶಶಿಭೂಷಣ್ ಫೋಟೋ ಹಾಗೂ ವಿಡಿಯೋಗಳನ್ನ ಕಳಿಸಿ ಬ್ಲಾಕ್ ಮೇಲ್ ಮಾಡ್ತಿದ್ರು. ಮೀನು ಮಾತ್ರ 1 ಸಲ ನಿನ್ನ ಜೊತೆ ಸೇರಿ ತಪ್ಪು ಮಾಡಿದ್ದೀನಿ, ಮತ್ತೆ ನನ್ನಿಂದ ಆ ತಪ್ಪು ಮಾಡೋಕೆ ಆಗಲ್ಲ, ನಾನು ಸತ್ತೋಗ್ತೀನಿ, ನನ್ನ ಜೀವನವನ್ನ ಹಾಳು ಮಾಡಬೇಡ ಅಂತ ಇನ್ನಿಲ್ಲದಂತೆ ಬೇಡ್ಕೊಂಡಿದ್ಲು. ಆದ್ರೆ ಶಶಿಭೂಷಣ್ ಮಾತ್ರ ದಿನಕ್ಕೊಂದು ವಿಡಿಯೋ ಕಳಿಸಿ ಕಾಡಿಸ್ತಿದ್ದ. ಕನಿಷ್ಠ ಪಕ್ಷ ನೇರವಾಗಿ ಬಂದು ಒಂದು ಮುತ್ತಾದ್ರೂ ಕೊಡು ಅಂತ ಬೇಡಿಕೊಳ್ತಿದ್ದ. ಅದಾಗ್ಲೇ ಸೈಕೋ ಆಗಿದ್ದ ಶಶಿ ಕೊಡ್ತಿದ್ದ ಟಾರ್ಚರ್ ತಡೆದುಕೊಳ್ಳೋಕೆ ಆಗದೆ ಮೀನು ಒಂದು ದಿನ ನನ್ನ ಸಾವಿಗೆ ನೀನೇ ಕಾರಣ ಅಂತ ಫೇಸ್ಬುಕ್ ನಲ್ಲಿ ಮೆಸೇಜ್ ಹಾಕಿದ್ಲು. ತನ್ನ ಬೆಡ್ರೂಮ್ ನಲ್ಲಿ ಫ್ಯಾನ್ಗೆ ನೇಣು ಹಾಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ಲು. ಸಂಜೆ 4 ಗಂಟೆಗೆ ಮಕ್ಕಳು ಸ್ಕೂಲ್ನಿಂದ ಮನೆಗೆ ಬಂದಿದ್ರು. ಕಾಲಿಂಗ್ ಬೆಲ್ ಮಾಡ್ತಿದ್ರು, ಬಾಗಿಲು ತೆಗೀಲಿಲ್ಲ. ಕೊನೆಗೆ ಮಕ್ಕಳು ಪಕ್ಕದ ಮನೆಯವರ ಮೂಲಕ ರಾಜೀವ್ಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ರು. ಗಾಬರಿಯಾದ ರಾಜೀವ್ ಬಾಗಿಲು ಮುರಿದು ಹೋಗಿ ನೋಡಿ ಅಂತ ಹೇಳಿದ್ದ. ಕೊನೆಗೆ ಬಾಗಿಲು ಮುರಿದು ನೋಡಿದ್ರೆ ಮೀನು ಸಿಂಗ್ ರೂಮ್ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ಲು. ಆದ್ರೆ ಪೊಲೀಸರ ಮುಂದೆ ಮೀನು ಸಿಂಗ್ ತಂದೆ, ಇದು ಆತ್ಮಹತ್ಯೆ ಅಲ್ಲ, ಇದೊಂದು ಕೊಲೆ, ನನ್ನ ಅಳಿಯನೆ ಕೊಂದು ಆತ್ಮಹತ್ಯೆಯ ನಾಟಕವಾಡ್ತಿದ್ದಾನೆ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದ. ಆದ್ರೆ ಆ ದಿನ ಪೂರ್ತಿ ರಾಜೀವ್ ಆಫೀಸ್ ನಲ್ಲೇ ಇದ್ದೆ ಅಂತ ಸಾಕ್ಷಿ ಸಮೇತ ತೋರಿಸಿದ್ದ. ಆದ್ರೂ ಇದನ್ನ ನಂಬದ ಪೊಲೀಸರು ರಾಜೀವ್ ಹಾಗೂ ಆತನ ಸಹೋದರನನ್ನ ಅರೆಸ್ಟ್ ಮಾಡಿದ್ರು. ವಿಚಾರಣೆ ವೇಳೆ ರಾಜೀವ್ ತನ್ನ ಹೆಂಡತಿಯ ಅಫೇರ್ ಬಗ್ಗೆ ಬಾಯ್ಬಿಟ್ಟಿದ್ದ. ಬಳಿಕ ಪೊಲೀಸರು ಮೀನುಳ ಮೊಬೈಲ್ ನ ವಶಕ್ಕೆ ಪಡೆದು ಪರಿಶೀಲನೆ ಮಾಡ್ತಿದ್ದಂತೆ ಬರೋಬ್ಬರಿ 200 ಪೇಜ್ಗಳಷ್ಟು ಚಾಟಿಂಗ್ ನೋಡಿ ಪೊಲೀಸರೇ ಶಾಕ್ ಆಗಿದ್ರು. ಅಲ್ಲದೆ ನನ್ನ ಸಾವಿಗೆ ನೀನೇ ಕಾರಣ ಅಂತ ಮೀನು ಶಶಿಗೆ ಹಾಕಿದ ಮೆಸೇಜ್ ಬಯಲಾಗಿತ್ತು. ಅಲ್ಲಿಗೆ ಪೊಲೀಸರು ಶಶಿಭೂಷಣ್ ಅರೆಸ್ಟ್ ಮಾಡ್ತಿದ್ದಂತೆ ಎಲ್ಲ ವಿಷಯ ಬಾಯ್ಬಿಟ್ಟಿದ್ದ. ಕೊನೆಗೆ ಮೀನು ಸಾಯುವಾಗ ಮಾಡಿದ ಇದೊಂದು ಒಳ್ಳೆ ಕೆಲಸದಿಂದ ಗಂಡ ಜೈಲು ಪಾಲೋಗೋದು ತಪ್ಪಿದ್ರೆ ಕಾಮದಾಹ ತೀರಿಸಿಕೊಳ್ಳೋಕೆ ಹೋಗಿ ಮೀನು ಜೀವನವನ್ನೇ ಹಾಳು ಮಾಡಿಕೊಂಡಿದ್ದು ಮಾತ್ರ ದುರಂತ.
ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸ್ಆಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ.